ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ 2023ರ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಗಣಿತವನ್ನು ತಗೊಂಡ್ಬಂದಿದ್ದೀನಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ಮುಂದಿನ ಒಂದು ನಿಮ್ಮ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಬಿಡಿಸಬೇಕು ಅಂತಕ್ಕಂಥದ್ದನ್ನು. ಸೊ ಪ್ರಶ್ನೆಗಳು ಯಾವ ಸ್ವರೂಪದಲ್ಲಿದ್ದಾವೆ ಅದನ್ನು ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಇದನ್ನು ಬಿಡಿಸುವಾಗ ಕಷ್ಟ ಆಗ್ತದೆ ಅದೆಲ್ಲವನ್ನು, ಮತ್ತು OMR ಶೀಟ್ ಭಾಳ ಇಂಪಾರ್ಟೆಂಟ್. ಸೊ ಈ ಒಂದು OMR ಶೀಟಲ್ಲಿ ಯಾವ ರೀತಿ ಆನ್ಸರನ್ನು ನಾವು ಗುರುತು ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಅಡಿಷನ್ ಮೇಲಿದೆ, ಅಂದರೆ ಸಂಕಲನದ ಮೇಲೆ ಈ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಸೊ ಈ ಸಂಕಲನ ತುಂಬ ಈಸಿ ಅಲ್ವಾ. ಸೊ ಯಾವ ರೀತಿ ಈ ಲೆಕ್ಕವನ್ನು ಮಾಡಬೇಕು ಅಂತ ನೋಡೋದಾದರೆ, ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಮೊದಲು ಕೂಡಿ 6, 4, 10, 10ಕ್ಕೆ 0, ಓಕೆ, 1 ದಶಕ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 3 ಮತ್ತು 7 ಇದೆ, 7, 3, 10 ಇದೊಂದು ಕೂಡಿದರೆ 11 ಆಗುತ್ತೆ. ಸೊ 11ಕ್ಕೆ 1 ಮತ್ತು ದಶಮಾಂಶ ಚುಕ್ಕೆಯನ್ನು ಇಟ್ಕೊಳ್ಳಿ, ಇನ್ನು 1 ಈ ಕಡೆ ಬರುತ್ತೆ. ಸೊ ಈಗ ನೆಕ್ಸ್ಟು ಇಲ್ಲಿರ್ತಕ್ಕಂಥ ಒಂದು ಸ್ಥಾನ ನೋಡಿ, 5 ಮತ್ತು 1 6, ಅಲ್ಲೊಂದು 7 ಇದೆ. ಸೊ 7 ಉತ್ತರ ಬರುತ್ತೆ. ಹಾಗಾಗಿ ಇಲ್ಲಿ ನೀವು 3 ಸಂಖ್ಯೆಯ ಮೇಲೆ ನೀವು ಡಿಸೈಡ್ ಮಾಡಿಬಿಡ್ಬೋದು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಉಳಿದ ಯಾವೂ ಕೂಡ ಸರಿಯಾದ ಉತ್ತರ ಅಲ್ಲ ಅನ್ನೋದನ್ನು ನೀವು ಇಲ್ಲಿ ಕಂಡುಹಿಡ್ಕೊಬೋದು. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಭಾಳ ಸಿಂಪಲ್ಲು. ಕೊನೆಯಲ್ಲಿರ್ತಕ್ಕಂಥ ಸ್ಥಾನ ಬೆಲೆಗಳನ್ನು ಮಾತ್ರ ನೀವು ಕೂಡಿ ನೋಡಿ ಉತ್ತರವನ್ನು ಈಸಿಯಾಗಿ ಹೇಳ್ಬೋದು. ನಾನಲ್ಲಿ ಕೊನೆಯ 3 ಸಂಖ್ಯೆಗಳನ್ನು ಬರ್ಕೊಳ್ತೀನಿ ನೋಡಿ. ಸೊ ಅದರ ಮೇಲೆ ನೀವು ಉತ್ತರವನ್ನು ಈಸಿಯಾಗಿ ಕಂಡುಹಿಡಿಬೋದು. ಉಳಿದವೇನು ಮಾಡೋ ಅವಶ್ಯಕತೆ ಇಲ್ಲ. 6, 4, 10ಕ್ಕೆ 0, 1 ದಶಕ, 7, 3, 10, 1, 11 ದಶಮಾಂಶ ಬಿಂದುವನ್ನು ಹಾಗೆ ಇಡಿ, 1 ದಶಕ ಇದಿದೆ. 5, 1, 6, 1, 7. ಸೊ ಅಲ್ಲಿ 7.01 ಅನ್ನೋದು ಇಲ್ಲಿ ಮಾತ್ರನೇ ಬರುತ್ತೆ. ಇನ್ನು ಉಳಿದ ಆಯ್ಕೆಗಳಲ್ಲಿ ಆ ಆಯ್ಕೆ ಇಲ್ಲ. ಸೊ ಗೊತ್ತಾಯ್ತಲ್ಲ ಹೇಗೆ ಉತ್ತರ ಮಾಡೋದು ಅಂತ. ಹೀಗೆ ಅಡಿಷನ್ನ ಫಾಸ್ಟಾಗಿ ಮಾಡೋದನ್ನು ನೀವು ಕಲ್ತ್ಕೋಬೇಕು, ಬೇರೆ ಬೇರೆ ಲೆಕ್ಕಗಳನ್ನು ಹಾಕ್ಕೊಂಡು. ಮುಂದಿನ ಲೆಕ್ಕ, ಒಂದು ಪುಸ್ತಕದ ಬೆಲೆ 63 ರೂಪಾಯಿ 50 ಪೈಸೆ ಆದರೆ 19 ಪುಸ್ತಕಗಳ ಬೆಲೆ. ಇದನ್ನು ಈ ಥರದ ಲೆಕ್ಕವನ್ನು ಹೇಗೆ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾವಿಲ್ಲಿ ಗುಣಾಕಾರ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೋಬೇಕು. ಸೊ ಗುಣಾಕಾರ ನಿಮಗೆ ಕಂಪಲ್ಸರಿ ಕರೆಕ್ಟ್ ಬರಬೇಕು. ಎಷ್ಟಿದೆ, 63 ರೂಪಾಯಿ 50 ಪೈಸೆ 19ರಿಂದ ನೀವು ಗುಣಾಕಾರ ಮಾಡ್ತಾ ಇದ್ದೀರಾ. ಸೊ ಗುಣಾಕಾರ 19. ಸೊ ಯಾವ ರೀತಿ ಮಾಡಬೇಕು ನೋಡಿ. ಸೊ 9ರಿಂದ ಗುಣಾಕಾರ ಮಾಡಿ, 9 0ಗೆ 0, 9 5 45ಕ್ಕೆ 5, 4 ದಶಕ, 9 3 27, 28 29 30 31, 31ಕ್ಕೆ 1, 3 ದಶಕ, 9 6 54, 54, 55, 56, 57. ಸೊ 57 ಹಾಗೆ ಬರೀರಿ. ನೆಕ್ಸ್ಟ್ 1ರಿಂದ ಏನೇ ಗುಣಿಸಿದ್ರು ಅಷ್ಟೇ ಬರುತ್ತೆ, 0, 5, 3, 6. ಸೊ ಇದನ್ನು ಕೂಡಿ ಸೊ ನಿಮಗೆ ಉತ್ತರ ಈಸಿಯಾಗಿ ಸಿಗುತ್ತೆ. 5, ಇದು 6, 7, 3, 10ಕ್ಕೆ 0, 1 ದಶಕ, 6, 1, 6, 12, ಅಂದರೆ ಇಲ್ಲಿ ಕೊನೆಯಲ್ಲಿ 12 ಇದೆ. ಸೊ ಇಲ್ಲಿ ಚುಕ್ಕೆ ಇಟ್ಟರೆ 12 0 6, 12 0 6, 50 ಪೈಸೆ. ಸೊ ಇಲ್ಲಿಗೆ ನಿಮ್ಗೆ ಗೊತ್ತಾಗ್ತಾ ಇದೆ ಈ ಉತ್ತರ ಬರುತ್ತೆ. ಇನ್ನು ಉಳಿದಂತೆ ಎಲ್ಲ ಆಯ್ಕೆಗಳು ಕೂಡ ತಪ್ಪು. ಅದನ್ನು ನೀವೇ ಆನ್ಸರನ್ನು ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಗುಣಾಕಾರವನ್ನು ನೀವು ಯಾವ ರೀತಿ ಮಾಡ್ತೀರಾ, ಎಷ್ಟು ಸ್ಪಷ್ಟವಾಗಿ ಬರ್ಕೊಳ್ತೀರಾ ಅದ್ರ ಮೇಲೆ ಈ ಒಂದು ಉತ್ತರಗಳು ಡಿಸೈಡ್ ಆಗಿರುತ್ತೆ. ಓಕೆ, ಕೆಲವರು ಈ ರೀತಿ ಬರ್ಕೊಳ್ತೀರಾ. ಸೊ ಹೇಗಾದರೂ ಬರ್ಕೊಳ್ಳಿ, ಬಟ್ ಆನ್ಸರ್ ಕರೆಕ್ಟಾಗಿ ಬರಬೇಕು. ಓಕೆ, ಇಲ್ಲಿ ಮುಂದಿನ ಪ್ರಶ್ನೆನ ನೋಡ್ತಾ ಇದ್ದೀವಿ. ಪ್ರಶ್ನೆ ಬಂದು ಏನಂತ ಕೊಟ್ಟಿದ್ದಾರೆ, 6 ಕಿಲೋಗ್ರಾಮ್ 300 ಗ್ರಾಮನ್ನು ಗ್ರಾಮ್ಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ 6 ಕಿಲೋಗ್ರಾಮ್ 300 ಗ್ರಾಮನ್ನು ಗ್ರಾಮ್ಗಳಲ್ಲಿ ಕಿಲೋಗ್ರಾಮ್ಗೆ ಎಷ್ಟಾಗುತ್ತೆ, 6000 ಗ್ರಾಮ್ ಆಗುತ್ತೆ. ಅದಕ್ಕೆ 300 ಗ್ರಾಮನ್ನು ಆ್ಯಡ್ ಮಾಡಿ. ಸೊ 6300 ಆಗುತ್ತೆ, ಹೌದಲ್ವಾ. 6300. ಸೊ 6300 ಗ್ರಾಮ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 6300 ಎಲ್ಲಿದೆ ನೋಡಿ, ಎಸ್ ಇಲ್ಲಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನಿಮಗೆ ಏನು ಗೊತ್ತಿರಬೇಕು, 1 kgಗೆ ಎಷ್ಟು ಗ್ರಾಮು,
ಅಥವಾ 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ಗಳು, ಇಂಥ ಅಳತೆಯ ಮಾನಗಳು ನಿಮಗೆ ಗೊತ್ತಿರಬೇಕು. ಸೊ ಆವಾಗ ಈ ಥರದ ಲೆಕ್ಕಗಳನ್ನು ಈಸಿಯಾಗಿ ನೀವು ಮಾಡ್ತೀರಾ. ಮತ್ತು ಕೆ ಜಿಯಿಂದ ಗ್ರಾಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ 100,000ದಿಂದ ಗುಣಾಕಾರ ಮಾಡ್ತೀರಾ, ಗ್ರಾಮಿಂದ ಕೆ ಜಿಗೆ ಕನ್ವರ್ಟ್ ಮಾಡಬೇಕಾದ್ರೆ 1000ದಿಂದ ಭಾಗಾಕಾರವನ್ನು ಮಾಡ್ತೀರಾ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು, ಆಗ ಇಂಥ ಲೆಕ್ಕಗಳು ಈಸಿಯಾಗಿ ಬರುತ್ತೆ. ಮುಂದಿನ ಲೆಕ್ಕ, ಈ ವೃತ್ತದಲ್ಲಿ ತ್ರಿಜ್ಯ ಅಂತ ಕೇಳಿದ್ದಾರೆ. ಸೊ ತ್ರಿಜ್ಯ ಯಾವುದು ಅಂತ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಎ ಬಿ ಕೊಟ್ಟಿದ್ದಾರೆ. ಸೊ ಎ ಬಿ ಅನ್ನೋದು ತ್ರಿಜ್ಯನ ಖಂಡಿತ ಅಲ್ಲ, ಅದು ವ್ಯಾಸ. ಸೊ ಎ ಬಿ ಅನ್ನೋದು ತ್ರಿಜ್ಯ ಅಲ್ಲ, ವ್ಯಾಸ. ಇನ್ನು ಓ ಎ ಅಂತ ಕೊಟ್ಟಿದ್ದಾರೆ. ಓ ಎ ಅಂತಕ್ಕಂಥದ್ದು ಏನು? ಓಕೆ, ಅದು ತ್ರಿಜ್ಯನೇ, ಯಾಕೆಂದರೆ ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಎಳೆದಿರ್ತಕ್ಕಂಥ ಒಂದು ರೇಖೆ ಓ ಎ. ನೆಕ್ಸ್ಟ್ ಒ ಪಿ ಕೊಟ್ಟಿದ್ದಾರೆ. ಒ ಪಿ ಅನ್ನೋದು ತ್ರಿಜ್ಯ ಖಂಡಿತ ಅಲ್ಲ. ಮತ್ತು ಸಿ ಡಿ ಕೊಟ್ಟಿದ್ದಾರೆ. ಸಿ ಡಿ ಅದೊಂದು ಜ್ಯ, ಅದು ತ್ರಿಜ್ಯ ಅಲ್ಲ, ಸಿ ಡಿ ಅಂತಕ್ಕಂಥದ್ದು ಜ್ಯ. ಸೊ ಹಾಗಾಗಿ ಸರಿಯಾದ ಉತ್ತರ ಓ ಎ ಆಗುತ್ತೆ. ಸೊ ಮುಂದಿನ ಲೆಕ್ಕ, 3262ಕ್ಕೆ ಎಷ್ಟು ಸೇರಿಸಿದರೆ 8421 ಬರುತ್ತೆ ಅಂತ. ಅಂದರೆ ಈ ಸಂಖ್ಯೆಗೆ ನಾವು ಎಷ್ಟನ್ನು ಸೇರಿಸಬೇಕು ಇಷ್ಟು ಬರುತ್ತೆ ಅಂದಾಗ ನಾವು ಆ ಸಂಖ್ಯೆಯಿಂದ ಅದನ್ನು ಕಳೆದು ಬಿಡೋಣ. 3260, ಸೊ 262. ಸೊ ಇದನ್ನು ಕಳೀರಿ, ನಿಮಗೆ ಉತ್ತರ ಸಿಗುತ್ತೆ. ಎಷ್ಟು ಅಂತ ಹೇಳಿದರೆ 5159 ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 5159 ಬರುತ್ತೆ. ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ತ್ರಿಭುಜವನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ ಏನು ಅಂತ ಹೆಸರು ಕೊಡ್ಬೋದು. ಈ ಬಾಹು ನೋಡಿ, ಒಂದು ಸಮಚಿಹ್ನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಬಾಹುಗಳು, ಇಲ್ಲಿ 2 ಗೆರೆ ಕೊಟ್ಟಿದ್ದಾರೆ. ಈ ಬಾಹುವನ್ನು ನೋಡಿ, ಎಲ್ಲ ಬಾಹುಗಳು ಸಮ ಇದ್ದರೆ ಅದನ್ನೇನಂತ ಕರೀತಾರೆ? ಎಸ್, ಸಮ ಬಾಹು ತ್ರಿಭುಜ. ಎರಡೇ ಬಾಹುಗಳು ಸಮ ಇದ್ದರೆ ಸಮ ದ್ವಿಬಾಹು ತ್ರಿಭುಜ. ಯಾವುದು ಸಮ ಇಲ್ಲ ಅಂತ ಹೇಳಿದರೆ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ಸಮಬಾಹು, ಸಮದ್ವಿಬಾಹು, ಅಸಮಬಾಹು ತ್ರಿಭುಜ, ಈ ರೀತಿ 3 ಆಯ್ಕೆಗಳು ಇರ್ತವೆ. ನೋಡ್ಬೋದು ನೀವಿಲ್ಲಿ, ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಲಂಬಕೋನ ತ್ರಿಭುಜ. ಅಂದರೆ ಒಂದು ಕೋನ 90 ಡಿಗ್ರಿ ಇದ್ದರೆ ಅದನ್ನು ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಸೊ ಅದೇ ರೀತಿ ಇಲ್ಲೊಂದು ಲೆಕ್ಕ ಕೊಡಿದರೆ ಇದನ್ನು ಕಳೆಯೋದು. ಸೊ ಕಳೆದಾಗ ನಿಮಗೆ ಉತ್ತರ ಸಿಗುತ್ತೆ ಈಸಿಯಾಗಿ, ಯಾವುದು ಅಂತ ನೀವು ನೋಡ್ಬೋದು. ಅಂದರೆ ಬೇಗನೆ ಪೆನ್ ಪೇಪರ್ ಹಾಕ್ಕೊಂಡು ನೀವೇನು ಮಾಡಬೇಕಂದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್, ಬರ್ಕೋಬೇಕಾದ್ರೆ ಬಿಂದು ಕೆಳಗಡೆ ಬಿಂದು ಬರೋ ಥರ ಬರ್ಕೋಬೇಕು. ಸೊ ಆಗ ನೀವು ಕಳೆದ್ರೆ ಉತ್ತರ ನಿಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ಅದು ನಾನೇ ಕಳೆದಿದ್ದೀನಿ, ಡೈರೆಕ್ಟಾಗಿ ನಿಮಗೆ ಆನ್ಸರನ್ನು ಹೇಳ್ತಾ ಇದ್ದೀನಿ ಯಾವುದಪ್ಪ ಅಂತ ಹೇಳಿದರೆ. ಸೊ ಆಯ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸಿ, ಅಂದರೆ 1323.84 ಬರುತ್ತೆ. ಸೊ ನೀವು ಬೇಗ ಕಳೀರಿ, ಸ್ಕ್ರೀನ್ ಪಾಸ್ ಮಾಡಿ, ಈ ಉತ್ತರ ನಿಮ್ಮ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕಳಿಯೋಕ್ಕೆ ಬರಲಿಲ್ಲ ಅಂದರೆ ಹೇಗೆ ಕಳಿಬೇಕು ಅನ್ನೋದನ್ನು, ಹಾಗೆ ಹೇಗೆ ದಶಕಗಳನ್ನು ತಗೋಬೇಕು ಅನ್ನೋದನ್ನು ಕಲ್ತ್ಕೋಬೇಕು ನೀವು. ಸೊ ಇಲ್ಲಿ ಆನ್ಸರ್ ಮಾರ್ಕ್ ಮಾಡಿದ್ದಾರೆ ಅಂತೇಳಿ ನೀವು ತಲೆ ಕೆಡಿಸ್ಕೋಬೇಡಿ. ಸೊ ಉತ್ತರಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳಿ. ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ. ಸೊ ಇದು ಆಯತಾಕಾರದ ಆಟದ ಮೈದಾನ ಕೊಟ್ಟಿದ್ದಾರೆ. ಅದರ ಉದ್ದ ಮತ್ತು ಅಗಲ, ಉದ್ದ ಬಂದು 180 ಮೀಟರು, ಅಗಲ 110 ಮೀಟರು. ಸೊ ಇದರ ಸುತ್ತಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದು 110, ಇಲ್ಲೂ ಕೂಡ 110 ಇರುತ್ತೆ, ಇದು 180, ಇಲ್ಲೂ ಕೂಡ 180 ಇರುತ್ತೆ. ಸೊ ನೀವು ಇದಷ್ಟನ್ನು ಕೂಡಿದರೆ ನಿಮ್ಗೆ ಉತ್ತರ ಸಿಕ್ಕೋಗ್ಬಿಟ್ಟು, ಈ 10 10 20 20 ಇದೊಂದು 80 ಎಷ್ಟಾಯಿತು? 100 ಆಯಿತು. 180 180 ಒಂದು 280, 380, 480, 580. ಸೊ ಉತ್ತರ ಸಿಕ್ತಲ್ಲ, 580 ಅಷ್ಟನ್ನು ಕೂಡ್ಬೋದು. ಅಥವಾ 2 ಗುಣಿಸು ಉದ್ದ ಪ್ಲಸ್ ಅಗಲ, ಈ ಸೂತ್ರವನ್ನು ಹಾಕಿ ನೀವು ಮಾಡ್ಬೋದು, ನೀವು ಅದಕ್ಕೆ ಸುತ್ತಳತೆ ಸಿಕ್ಕುತ್ತೆ. ನೆಕ್ಸ್ಟು ಚೌಕಾಕಾರದ ಒಂದು ಕೊಠಡಿಯ ಒಂದು ಬದಿಯ ಉದ್ದ ಅದು 12 ಮೀಟರ್ ಕೊಟ್ಟಿದ್ದಾರೆ. ಅದರ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಚೌಕ ಅಂದರೆ ಎಲ್ಲ ಬಾಹುಗಳು ಸಮ ಇರ್ತವೆ, ನಿಮ್ಗೆ ಗೊತ್ತು. ಅದರಲ್ಲಿ 12 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಬಾಹು ಗುಣಿಸು ಬಾಹು ಮಾಡ್ತೀವಿ. 12 ಗುಣಿಸು 12 ಅಂದರೆ ಎಷ್ಟು ಬರುತ್ತೆ? 144 ಚದುರ ಮೀಟರ್ ಬರುತ್ತೆ. ಸೊ ಇದನ್ನು ನೀವು ಗಮನಿಸಿ. 12 ಗುಣಿಸು 12 ಅಂದರೆ ಸ್ಕ್ವೇರ್ ನಂಬರ್ಗಳು ಗೊತ್ತಿರಬೇಕು, ವರ್ಗ ಸಂಖ್ಯೆಗಳು ನಿಮಗೆ ಈಸಿಯಾಗಿ ಬಂದರೆ ಇಂಥ ಲೆಕ್ಕಗಳನ್ನು ಮಾಡಬಹುದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 50 ನೋಡಿ. ಒಂದು ಶರ್ಟ್ ಹೊಲಿಸಲಿಕ್ಕೆ 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು.
ಅದೇ ಅಳತೆಯ 12 ಶರ್ಟ್ಗಳನ್ನು ಹೊಲಿಸಲಿಕ್ಕೆ ಬೇಕಾಗುವಂಥ ಬಟ್ಟೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಅಷ್ಟೇ, ನೀವು ಏನು ಮಾಡಬೇಕು ಅಂದರೆ 12 ಶರ್ಟ್ 2 ಮೀಟರ್ ಮತ್ತು 80 ಸೆಂಟಿಮೀಟರ್, 2 ಮೀಟ್ರಿಗೆ 200 ಅಲ್ಲೊಂದು 80, 280 ಅಂತ ಟೋಟಲ್ ತಗೊಳ್ಳಿ, ಗುಣಾಕಾರ 12 ಮಾಡಿ. ಸೊ ನೀವು 12ರಿಂದ ಇದನ್ನು ಗುಣಾಕಾರ ಮಾಡಿದರೆ ನಿಮಗೆ ಉತ್ತರ 33 ಮೀಟರ್ 60 ಸೆಂಟಿಮೀಟರ್ ಬರುತ್ತೆ. ಸೊ ಇದು ಈಸಿಯಾಗಿ ನೀವು ಕಂಡುಹಿಡ್ಕೋಬೋದು. ಸೊ ಕಂಡುಹಿಡಿದು ಇದನ್ನು ನೀವು ಆನ್ಸರಲ್ಲಿ ಬರೀಬೇಕು. ಅಲ್ಲಿಗೆ ಆಪ್ಷನ್ ಎನಲ್ಲಿ ಆ ಉತ್ತರ ಸಿಗುತ್ತೆ. ಓಕೆನಾ? ಇಲ್ಲಿ ಏನು ಇಂಪಾರ್ಟೆಂಟ್ ಆಗಿ ನೀವು ಗಮನಿಸ್ಕೋಬೇಕು ಅಂದರೆ, ಬರ್ಕೋಬೇಕಾದ್ರೆ ಇದನ್ನು ಮೀಟ್ರು ಮತ್ತು ಸೆಂಟಿಮೀಟ್ರನ್ನ ಹೇಗೆ ಬರ್ಕೋಬೇಕು ಅದು ಇಂಪಾರ್ಟೆಂಟ್. 2 ಮೀಟ್ರ್ ಅಂದರೆ 200 ಸೆಂಟಿಮೀಟ್ರು. ಸೊ 80 ಸೇರಿದ್ರೆ 280 ಸೆಂಟಿಮೀಟ್ರ್ ಟೋಟಲ್. ಅದನ್ನು 12ರಿಂದ ಗುಣಾಕಾರ ಮಾಡಿಬಿಡಿ, ಉತ್ತರ ಸಿಗುತ್ತೆ. ನಂತರ ನೀವೇನು ಮಾಡ್ಬೋದು, ಬಿಂದುವನ್ನು ಇಟ್ಕೋಬೋದು, ಅಥವಾ ಇದು ಮೀಟ್ರು ಇದು ಸೆಂಟಿಮೀಟ್ರು ಅಂತ ಹೇಳ್ಬೋದು. ಸೊ ಅದು ನಾನು ಹೇಳೋದು ನಿಮಗೆ ಫಾಸ್ಟ್ ಅನಿಸಿದರೆ, ಕ್ಲಿಯರ್ ಆಗಬೇಕು ಅಂದರೆ ನಿಮ್ಮ ಶಿಕ್ಷಕರನ್ನು ಕೇಳ್ಕೊಳ್ಳಿ ವಿದ್ಯಾರ್ಥಿಗಳು. ಇನ್ನು ಗುಣಾಕಾರದ ಲೆಕ್ಕವನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಗುಣಾಕಾರ, ಅದು ಸರಿಯಾದ ಉತ್ತರ ಹೇಗೆ ಬರುತ್ತೆ? ಮೊದಲು ಬಿಂದುಗಳು 2 ದಶಮಾಂಶ ನೋಡಿ, ಇಲ್ಲಿ ಬಿಂದುವಿನ ನಂತರ 3 ಇದೆ, ಅಲ್ಲಿ ಬಿಂದುವಿನ ನಂತರ 1 ಸಂಖ್ಯೆ ಇದೆ. ಅಂದರೆ ನೀವು ಆನ್ಸರಲ್ಲಿ 2 ಸಂಖ್ಯೆ ಆದಮೇಲೆ ಬಿಂದುಗಳನ್ನು ಇಡಬೇಕು. ಇನ್ನು ಆ್ಯಸ್ ಯೂಶುವಲ್ ಗುಣಾಕಾರ ಇದನ್ನು ನೀವು ಮಾಡಿದರೆ ಸರಿಯಾದ ಉತ್ತರ ನಿಮಗೆ ಸಿಕ್ಕಿರುತ್ತೆ. ಯಾವುದು? ಆಪ್ಷನ್ ಸಿ. ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ದಶಮಾಂಶ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. 1461 ಭಾಗಿಸು 100 ಅಂತ ಇದೆ. 2 0 ಇದಾವೆ ಇಲ್ಲಿ, ಭಾಗಿಸುವಲ್ಲಿ 2 0. ಅಂದರೆ ನಾವು ಬರೀಬೇಕಾದ್ರೆ ಅದನ್ನು 1461 ಬಿಂದುವನ್ನು 2 ಸಂಖ್ಯೆ ಆದಮೇಲೆ ಇಡ್ತೀವಿ, ಅಂದರೆ 4 ಆದಮೇಲೆ ಇಡ್ತೀವಿ. ಸೊ ಇದೆಲ್ಲಿದೆ ಉತ್ತರ? ಎಸ್, ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಒಬ್ಬ ವ್ಯಾಪಾರಿ ಬಳಿ 68 kg 250 ಗ್ರಾಮ್ ಗೋಧಿ ಇರುತ್ತೆ. ಅದರಲ್ಲಿ ಒಬ್ಬ ಗ್ರಾಹಕನಿಗೆ 15 kg 250 ಗ್ರಾಮ್ ಮಾರ್ತಾನೆ, ಮತ್ತೊಬ್ಬ ಗ್ರಾಹಕನಿಗೆ 13 kg 500 ಗ್ರಾಮ್ ಮಾರ್ತಾನೆ. ಹಾಗಾದರೆ ವ್ಯಾಪಾರಿ ಬಳಿ ಉಳಿದಿರುವ ಗೋಧಿ ಎಷ್ಟು? ಮಾರಾಟ ಮಾಡಿರೋ ಗೋಧಿಯನ್ನು ಮೊದಲು ಕೂಡಿ, 15 kg 250 ಗ್ರಾಮು, 13 kg 500 ಗ್ರಾಮು. ಸೊ ಇವೆರಡನ್ನು ಕೂಡಿ ಆನಂತರ ಇದರಲ್ಲಿ ನೀವು ಏನು ಮಾಡಬೇಕಾಗತ್ತೆ? ಕಳಿಬೇಕಾಗುತ್ತೆ. ಓಕೆ, ಸೊ ಉತ್ತರ ನಿಮಗೆ ಈಸಿಯಾಗಿ ಸಿಕ್ಕುತ್ತೆ. ಎಷ್ಟು? 39 kg 500 ಗ್ರಾಮ್. ನಾನು ಹೇಳೋದು ಸುಲಭ ಅನಿಸ್ಬೋದು, ಬಟ್ ನೀವು ಕೂಡ್ಬಿಟ್ಟು ಕಳಿಬೇಕಲ್ವಾ, ಅದು ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 10 ರೂಪಾಯಿ ಇರುತ್ತೆ. ನಿಮ್ಮ ಸ್ನೇಹಿತ ಒಬ್ಬರಿಗೆ ನೀನು 3 ರೂಪಾಯಿ ಕೊಡ್ತೀಯಾ, ಮತ್ತೊಬ್ಬ ಸ್ನೇಹಿತರಿಗೆ 2 ರೂಪಾಯಿ ಕೊಡ್ತೀಯಾ. ಹಾಗಾದ್ರೆ ನಿನ್ನ ಹತ್ರ ಎಷ್ಟು ಉಳಿತು? 3 + 2 ಕೂಡಿದರೆ 5 ಆಯಿತು. ಈ 5ಅನ್ನು ಇದರಲ್ಲಿ ಕಳಿತೀಯ, ಸೊ 5 ಬಂತು. ಅದೇ ರೀತಿ ಇದು ಕೂಡ ಗ್ರಾಮ್ ಕೆಳಗಡೆ ಗ್ರಾಮು, kg ಕೆಳಗಡೆ kgಯನ್ನು ಬರ್ಕೊಂಡು ಕಳಿಬೇಕು. ನೆಕ್ಸ್ಟ್ ಭಾಗಾಕಾರ ಮಾಡಿ ಅಂತ ಕೊಟ್ಟಿದ್ದಾರೆ. 1360 17ರಿಂದ ಭಾಗಾಕಾರ ಮಾಡಬೇಕು. ಸೊ ನೀವು ಭಾಗಾಕಾರ 17ರ ಮಗ್ಗಿ ಬಂದರೆ ಖಂಡಿತವಾಗಿ ನಿಮಗೆ ಭಾಗಾಕಾರ ಬರುತ್ತೆ. ಬರಲಿಲ್ಲ ಅಂದರೆ 17ರ ಮಗ್ಗಿನ ಬರ್ಕೊಳ್ಳಿ. 17 1 17 17 2 ಆ ಥರ ಬರ್ಕೊಂಡು ನೀವು ಏನು ಮಾಡಬೇಕಾಗುತ್ತೆ? ಮಗ್ಗಿನ ಬರ್ಕೊಂಡು ಲೆಕ್ಕವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಸರಳ ಕೋನ. ಅದಕ್ಕೆ ಸರಿಯಾದ ಉತ್ತರ 80 ಬರುತ್ತೆ. ನೀವು ಅದನ್ನು ಚೆಕ್ ಮಾಡಿ. ಸರಳ ಕೋನ ಅಂದರೆ ಏನು ನೋಡಿ. ಇದು ಲಘು ಕೋನ, 90ಕ್ಕಿಂತ ಕಡಿಮೆ ಇರೋದು, 90 ಡಿಗ್ರಿ ಇರೋದು ಲಂಬ ಕೋನ. ಸೊ ಇದು 90ಕ್ಕಿಂತ ಜಾಸ್ತಿ, 180ಕ್ಕಿಂತನೂ ಜಾಸ್ತಿ ಇದೆ. ಸೊ ಇದು ವಿಶಾಲ ಕೋನ, ಸರಳಾಧಿಕ ಕೋನ ಅಂತ ಹೇಳ್ಬೋದು. ಇನ್ನು ಸರಳ ಕೋನ 180 ಡಿಗ್ರಿ, ಅದು ನಿಮಗೆ ಗೊತ್ತಿದೆ. ಸಂಪೂರ್ಣ ಕೋನ 360 ಡಿಗ್ರಿ ಅಥವಾ 0 ಡಿಗ್ರಿ, ಅದಷ್ಟು ನಿಮಗೆ ಗೊತ್ತಿರಲಿ. ಇನ್ನು ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಬರೀಬೇಕು? ಟೋಟಲ್ ಎಷ್ಟಿದಾವೆ ಪೀಸ್ ನೋಡಿ, 1 2 3 4 5 6 7 8. 8ರಲ್ಲಿ ಎಷ್ಟಕ್ಕೆ ಬಣ್ಣ ಬಳಿದರೆ 1. ಸೊ ಬರೀಬೇಕಾದ್ರೆ 8ನೇ 1 ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ ಒಂದು ವಸ್ತು ಪ್ರದರ್ಶನವನ್ನು 10/9/2012 7/10/2012 ನಡೆಸಲಾಯಿತು. ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅಲ್ಲಿ 9ನೇ ತಿಂಗಳಿದೆ. ಓಕೆನಾ, ಇಲ್ಲಿ 10ನೇ ತಿಂಗಳಿದೆ. 10ನೇ ತಾರೀಕಿಂದ 10ನೇ ತಾರೀಕಿಗೆ ಎಷ್ಟಾಗುತ್ತೆ ನೋಡಿ. 9ನೇ ತಿಂಗಳು ಅಂದರೆ ಅದಕ್ಕೆ 31 ದಿನ ಬರುತ್ತಾ ಎಷ್ಟು ಅಂತ ನೀವು ನೋಡ್ಕೋಬೇಕು. ಅಂದರೆ ಯಾವ ತಿಂಗಳು ಬರುತ್ತದು? 9ನೇ ತಿಂಗಳು ಅಂದರೆ 1 2 3 4 5 6 7 8 9 ಅಂದರೆ ಅದು 30 ದಿನಗಳು ಬರುತ್ತೆ. ಅಂದರೆ 10ನೇ ತಾರೀಕಿಂದ ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ 30 ದಿನ ಆಗುತ್ತೆ. ಆದರೆ ಹಿಂದಿನ ದಿನ ತಗೊಂಡ್ರೆ ನೀವು ಅಂದರೆ 9ನೇ ತಾರೀಕಿಗೆ 29,
8ನೇ ತಾರೀಕಿಗೆ 27, 7ನೇ ತಾರೀಕಿಗೆ 28 ದಿನಗಳು. ಸೊ ಈಸಿಯಾಗಿ 28 ದಿನಗಳು ಅಂತ ನೀವು ಹೇಳ್ಬೋದು. 30 ದಿನ ಇರುತ್ತೆ ಅದಕ್ಕೆ. ನೆಕ್ಸ್ಟ್ ಈ ಆಕೃತಿಯನ್ನು ಹೆಸರಿಸಿ. ಇದು ಯಾವ ಆಕೃತಿ? ಎಸ್, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಶಂಖ ಆಕೃತಿ, ಚೌಕ, ಸಿಲಿಂಡರು, ವೃತ್ತ ಎಲ್ಲ ನಿಮ್ಗೆ ಗೊತ್ತಿದೆ. ಇನ್ನು ಈ ಆಯತಘನದಲ್ಲಿರುವಂಥ ಮುಖಗಳ ಸಂಖ್ಯೆ ಎಷ್ಟು ಅಂತ. ಸುತ್ತ 4 ಇರ್ತವೆ. ಈ ಕಡೆ 1, ಈ ಕಡೆ 1. ಟೋಟಲ್ ಎಷ್ಟಪ್ಪ? 6. ಓಕೆ, 6 ಮುಖಗಳು. ಶೃಂಗಗಳನ್ನು ಕೇಳಿದರೆ, ಶೃಂಗಗಳು ಕೇಳಿಲ್ಲ, ಬಟ್ ಕೇಳಿದರೆ ಇಲ್ಲೊಂದು ಮೂಲೆ ಅಂತೀವಲ್ಲ, ಅದು 1 2 3 4, 1 2 3 4. ಒಟ್ಟು ಎಷ್ಟು ಶೃಂಗಗಳು? 8 ಶೃಂಗಗಳಾಗ್ತವೆ. ಬಟ್ ಅವ್ರು ಕೇಳಿರೋದು ಮುಖಗಳು. ನೆಕ್ಸ್ಟ್ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಒಂದು 0 ಇದೆಯಲ್ಲ, 0ಯಿಂದ ನೀವು ಏನೇ ಗುಣಾಕಾರ ಮಾಡಿದರೂ ಕೂಡ ಉತ್ತರ 0ನೇ ಬರುತ್ತೆ. ಬೇರೆ ಏನು ಲೆಕ್ಕ ಹಾಕೋದೇ ಬೇಡ. ಓಕೆ, ತುಂಬ ಸಿಂಪಲ್ಲಾಗಿ ನೀವು ಮಾಡ್ಬೋದು. ಸೊ ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಉತ್ತರಗಳನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ನನ್ನ ಲೆವೆಲಿಗೆ ಇದು ಈಸಿ ಅನಿಸ್ಬೋದು, ಬಟ್ ಮಕ್ಕಳು ನಿಮ್ಮ ಲೆವೆಲಿಗೆ ತುಂಬ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸೊ ಆದಷ್ಟು ಪರೀಕ್ಷೆಗೆ ಇನ್ನೂ ಚೆನ್ನಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ನನಗೆ ಕ್ವಶನ್ಗಳನ್ನು ಕೇಳ್ತಾ ಇದ್ರಿ. ನಿಮಗೆ ಇನ್ನಷ್ಟು ನೇರವಾಗಿ ಉತ್ತರಗಳು ಬೇಕು ಅಥವಾ ಡೌಟ್ಸ್ ಇತ್ತು ಅಂತಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. 8123441226. ಈ ನಂಬರ್ಗೆ ವಾಟ್ಸಪ್ ಮೂಲಕ ನೀವು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬೋದು. ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡೋಕ್ಕಾಗಲ್ಲ. ಸೊ ಕಾಲ್ ಬಿಟ್ಟು ವಾಟ್ಸಪ್ನಲ್ಲಿ ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.